Hello everyone, welcome back to my channel. Happy Christmas to all. ಕ್ರಿಸ್ಮಸ್ ದಿನ ರಜಾ ಇದ್ದಿದ್ದರಿಂದ ಎಲ್ಲರೂ ಹೊರಗಡೆ ಹೋಗೋಣ, ಪಾಪ ಸ್ವಲ್ಪ ಹೊರಗಡೆ ಸುತ್ತಾಡ್ಸ್ಕೊಂಬರೋಣ ಅಂದ್ಬಿಟ್ಟು ಗೋಪಾಲ್ ಹನುಮಾನ್ಗೆ ಹೋಗಿದ್ವಿ. ಅಲ್ಲೇ ಹೊರಗಡೆ ಸ್ವಲ್ಪ ಊಟ ತಿಂದ್ಬಿಟ್ಟು ಪಾಪುಗೆ ಕರ್ಕೊಂಡು ಹೋಗಿದ್ವಿ. RR ನಗರಲ್ಲಿರುವ ಗೋಪಾಲ್ ಹನುಮಾನ್ಗೆ ಹೋಗಿದ್ವಿ. ನಮ್ಗೆ ಅದೇ ನಿಜ ಇರೋದು. ಅಲ್ಲೇ ಹೋಗಿ ಬೈಕ್ ಪಾರ್ಕಿಂಗ್ ಮಾಡಿಬಿಟ್ಟು ಹೊರಗಡೆ ಹೋದ್ವಿ. ಪಾಪ ಹೋಗಿದ ತಕ್ಷಣ ಕಾರ್ ನೋಡ್ಬಿಟ್ಟು ಕಾರ್ ಅಂತ ಅಂದಿದ್ಲು. ಅವ್ರ ಪಪ್ಪ ಟಿಕೆಟ್ ತೊಗೊಂಡು ವೆಯ್ಟ್ ಮಾಡಿ, ಅವಳಂತೂ ಹೊರಗಡೆ ಕಟ್ಕೊಬಂದಿದ್ದಕ್ಕೆ ಫುಲ್ಲು ಖುಷಿಯಾಗಿದ್ಲು. ಈ ನಡುವೆ ಮಳೆ ಮತ್ತು ಚಳಿ ತುಂಬ ಜಾಸ್ತಿ ಅಲ್ವಾ, ಅದಕ್ಕೆ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಹೇಗೋ ಅವ್ರ ಪಪ್ಪಾಗೂ ರಜಾ ಇತ್ತು ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗಿದ್ವಿ. ಅಲ್ಲಂತೂ ಫುಲ್ಲು ಖುಷಿಯಾಗಿ ಅಲ್ಲೇ ಯಾರೋ ಅವಳಿಗೆ ಬಲೂನ್ ಕೂಡ ಕೊಟ್ಟರು. ಆಟ ಆಡ್ಕೊಂಡಿದ್ರು ಬಲೂನ್ ಅಂತ. ಕಾರ್ ಹೆಂಗ ಓಡಿಸ್ತೀಯಾ ಅಂದರೆ ಚೆನ್ನಾಗಿ ಹೇಳ್ತಾಯಿದ್ಲು. ಇವತ್ತಂತೂ ಅಲ್ಲಿ ತುಂಬ ಅಂದರೆ ತುಂಬ ಜನ ಇದ್ದರು. ಯಾಕಂದರೆ ಎಲ್ಲ ಸ್ಕೂಲ್ಗೂ ರಜಾ ಇತ್ತು ಮಕ್ಳುಗಳಿಗೆಲ್ಲ ಅಲ್ವಾ, ತುಂಬ ಜನ ಇದ್ದರು. ಅವಳಂತೂ ಫುಲ್ಲು ಫ್ರೀ ಬಿಟ್ಬಿಟ್ಟಿದ್ವಿ. ಫುಲ್ಲು ಓಡಾಡ್ಕೊಂಡು ಸುತ್ತ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ನಮ್ಮ ಪಾಪು ಅಂತೂ. ಅವಳಿಗೆ ಇದು ಫಸ್ಟ್ ಟೈಮ್. ಅವಾಗ ಕೂರ್ಸೋಣ ಅಂತ ಅಂದ್ಕೊತಿದ್ವಿ, ಬಟ್ ತುಂಬ ಚಿಕ್ಕ ಪಾಪು, ಏನು ಗೊತ್ತಾಗ್ತಿರ್ಲಿಲ್ಲ ಅಲ್ವಾ. ಇವಾಗಾದರೆ ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ, ಆಟ ಆಡೋದೆಲ್ಲ. ಅವಳಂತೂ ಫುಲ್ಲು ನೋಡಿ ಎಂಜಾಯ್ ಮಾಡ್ತಾಯಿದ್ಲು. ಮಕ್ಕಳನ್ನ ಹೀಗೆ ಹೊರಗಡೆ ಕರ್ಕೊಬಂದರೆ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಈ ಥರ ಫ್ಯಾಮಿಲಿ ಜೊತೆ ಹೊರಗಡೆ ಬಂದಾಗ ಫ್ಯಾಮಿಲಿಗೆ ಟೈಮ್ ಕೊಟ್ಟಂಗೆ ಆಗುತ್ತೆ ಮತ್ತು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ನಮ್ಮ ಮನಸ್ಸಿಗೂ ಖುಷಿ ಇರುತ್ತೆ. ಅವಳು ಓಡಿಸ್ಬೇಕಾದ್ರೆ ಹ್ಯಾಂಡಲ್ ಸ್ವಲ್ಪ ಬಿಚ್ಕೊಂಡ್ಬಿಡ್ತು, ಆಮೇಲೆ ನಾನು ಹೇಳ್ಬಿಟ್ಟು ಸರಿ ಮಾಡಿದ್ದೆ. ಅವಳಂತೂ ತುಂಬ ಖುಷಿಯಾಗಿರೋ ನಮ್ಮ ಪಾಪು ಅಂತೂ. ಮಕ್ಕಳು ಖುಷಿ ನೋಡೋದೇ ಅಲ್ವಾ ಅಪ್ಪ ಅಮ್ಮನ ಖುಷಿ. ಅವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಾರಮ್ಮ ಇಳಿಯಮ್ಮ ಅಂದರೆ ಇಳಿಯೋಕ್ಕೆ ಇಷ್ಟ ಇರಲಿಲ್ಲ ಅವಳಿಗೆ. ಬಾ ಅಂತ ಅಂದರು. ಮತ್ತೆ ಇನ್ನೊಂದು ಸರಿ ಇದು ಮಾಡಿಬಿಟ್ಟು ಮತ್ತೆ 2 ಸರಿ ಇದು ಮಾಡಿದ್ರು ಟಿಕೆಟ್ ತೊಗೊಂಡವಳಿಗೆ. ಆಮೇಲೆ ಈ ಸಾಂತಾ ಕ್ಲಾಸ್ ಹತ್ರ ಎಲ್ಲ ಹೋಗ್ಬಿಟ್ಟು ಫೋಟೋ ಎಲ್ಲ ತೊಗೊಂಡ್ವಿ. ಪಾಪುಗೂ ಅಲ್ಲೇ ನಿಲ್ಲಿಸ್ಬಿಟ್ಟು ಕ್ರಿಸ್ಮಸ್ ಟ್ರೀ ಹತ್ರ ಫೋಟೋ ಹೊಡ್ಸಿದ್ವಿ. ಪಾಪು ಅದು ತುಂಬಾ ಎಂಜಾಯ್ ಮಾಡಿದ್ಲು ಅಂತ ಹೇಳ್ಬೋದು. ಹೊರಗಡೆ ಕರ್ಕೊಬಂದ್ಬಿಟ್ರಂತೂ ಅಪ್ಪ ಮಗಳು ನಡೆಯೋದಕ್ಕೆ ಆಗೋದಿಲ್ಲ. ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ಲು ಪಾಪು ಅಂತೂ. ಮಕ್ಕಳು ಹೊರಗಡೆ ಕರ್ಕೊಬಂದ್ಬಿಟ್ರಂತೂ ಹೊಸ ಥಿಂಗ್ಸ್ ಎಕ್ಸ್ಪ್ಲೋರ್ ಆಗ್ತಾ ಇದ್ದರೆ ಅವ್ರಿಗೇನೋ ಒಂಥರ ಖುಷಿ. ಆಮೇಲೆ ಎಸ್ಕಲೇಟರಲ್ಲಿ ಕರ್ಕೊಂಡು ಹೋದ್ರು ಅವರಪ್ಪ, ನಿಲ್ಲಿಸ್ಬಿಟ್ಟು ಅದು ಎಂಜಾಯ್ ಮಾಡ್ತಾಯಿತ್ತು. ಆಮೇಲೆ ಟಾಪ್ 4th ಫ್ಲೋರಲ್ಲಿ ಗೇಮಿಂಗ್ ಇದೆ, ಅಲ್ಲಿ ನಾವು ಆಟ ಆಡಿದ್ವಿ. ಮತ್ತು ಪಾಪುಗೆ ಫುಲ್ಲು ಮಕ್ಕಳಿಗೆ ಅಂತಲೇ ಸಪ್ರೇಟ್ ಇದೆ, ಅಲ್ಲೂ ಚೆನ್ನಾಗಿ ಆಟ ಆಡಿದ್ವಿ. ಕ್ಲಿಪ್ಪಿಂಗ್ ಸೀನ್ ತೊಗೊಂಡಿಲ್ಲ, ನಾವು 3 ಜನ ಅಲ್ವಾ ಹೋಗಿದ್ದು. ಮಗುನೊಬ್ರು ಕರ್ಕೊಬೇಕು, ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಮಾಡಿದೆ ವೀಡಿಯೋ, 1-2 ವೀಡಿಯೋ ಮತ್ತು ಫೋಟೋಸ್ ತೊಗೊಂಡ್ವಿ. ಇಲ್ಲೆಲ್ಲ ಚೆನ್ನಾಗಿದೆ. ಕಾರ್ಡ್ ತೊಗೊಂಡ್ಬಿಟ್ರೆ 1000 ರೂಪೀಸ್ಗೆ ಒಂದೊಂದು ಗೇಮ್ಗೆ ಒಂದೊಂದು ರೇಟ್ ಇದೆ. ಚೆನ್ನಾಗಿ ಎಂಜಾಯ್ ಮಾಡಿ ಮಕ್ಕಳಂತೂ. ಲೂಲು ಮಾಲ್ಗೆ ಹೋಗಿದ್ರೆ ಇನ್ನೂ ತುಂಬ ಚೆನ್ನಾಗಿ ಆಟ ಆಡೋದು ಸಿಗ್ತಾಯಿತ್ತು. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಹೋಗಬೇಕು. ಮತ್ತು ಮಗು ಇನ್ನೂ ಚಿಕ್ಕದಲ್ವಾ, ಏನೂ ಗೊತ್ತಾಗಲ್ಲ ಆಡೋದಕ್ಕೆ. ಅವಳು ಯಾವ್ಯಾವ ಆಟ ಆಡ್ಬೋದು ಅದು ಮಾತ್ರ ಆಟ ಆಡ್ಸಿದ್ವಿ. ಅವತ್ತಿನ ದಿನ ಅಂದರೆ ತುಂಬ ಚೆನ್ನಾಗಿತ್ತು.
ಅಲ್ಲಿ ಯಾವುದೋ ಚಿಕ್ಕ ಹುಡುಗಿನ ಕೂರಿಸಿದ್ರು, ಅದು ನನಗೆ ವಿಡಿಯೋ ಮಾಡಿಕೊಂಡೆ. ಆ ಹುಡುಗಿ ಅಂತೂ ಫುಲ್ಲು ಹೆದ್ರಕೊಂತಾ ಇತ್ತು. ಈ ಥರ ಆಟಗಳೆಲ್ಲ ದೊಡ್ಡ ಮಕ್ಳಿಗೆ ಸರಿ ಅಂತ ಅನಿಸುತ್ತೆ. ಚಿಕ್ಕ ಮಕ್ಳಿಗೆ ಏನು ಗೊತ್ತಾಗುತ್ತೆ ಅಲ್ವಾ. ನನ್ನ ಮಗಳ ಖುಷಿನೇ ನನ್ನ ಖುಷಿ. ನಾನಂತೂ ಅವಳು ಎಂಜಾಯ್ ಮಾಡೋದಕ್ಕಿಂತ ನಾನೇ ಎಂಜಾಯ್ ಮಾಡ್ತಾಯಿದ್ದೆ ಅಂತ ಹೇಳ್ಬೋದು. ಶಾಪಿಂಗ್ ಕಾರ್ಟಲ್ಲಿ ಕೂರಿಸ್ಬಿಟ್ಟು ಎಳ್ಕೊಂಡು ಹೋಗ್ತಾಯಿದ್ವಿ. ಅಲ್ಲೂ ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ದು ಪಾಪು ಅಂತೂ. ಪಾಪು ಗೊಂಬೆ ಬೇಕು ಅಂತ ಕೇಳ್ತಾಯಿದ್ಲು. ಅವರಪ್ಪ ಮನೆಯಲ್ಲೇ ಅಷ್ಟೊಂದಿದೆ, ಬೇಡ ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟು. ನಾವು ಓಡಾಡಿ ತುಂಬ ಟಯರ್ಡ್ ಆಗಿದ್ವಿ, ಸಾಕು ಅಂದ್ಬಿಟ್ಟು ಬಂದುಬಿಟ್ವಿ. ಹಂಗೆ ಐಸ್ ಕ್ರೀಮ್ ತಿನ್ಕೊಂಡಲ್ಲೇ. ಐಸ್ ಕ್ರೀಮ್ ಚೆನ್ನಾಗಿತ್ತು. ಕಿಚನ್ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ವರ್ತ್ ಅನಿಸ್ತು ನನಗೆ. ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ರೇಟ್ ರೇಂಜು ಓಕೆ ಅಂತ ಅನ್ನಿಸ್ತು ನನಗೆ. ನಾವು 2 ವೀಲರಲ್ಲಿ ಹೋಗಿದ್ವಿ, ಸೊ ಏನೂ ಜಾಸ್ತಿ ತೊಗೊಳ್ಳಿಲ್ಲ. ಟ್ರಾಫಿಕ್ ಅಲ್ವಾ, ಅದಕ್ಕೆ ಕಾರ್ ಎಲ್ಲೂ ತೊಗೊಂಡೋಗೋದಿಲ್ಲ. ಇಲ್ಲೇ ಹತ್ರ ಅಂದ್ಬಿಟ್ಟು ಬೈಕಲ್ಲಿ ಹೋಗ್ಬಿಟ್ಟು ಬಂದುಬಿಟ್ವಿ. ಆಮೇಲೆ ಎಲ್ಲಿ ಮಳೆ ಬಂದುಬಿಡುತ್ತೋ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಬಂದ್ವಿ, ಮಳೆ ಬರಲಿಲ್ಲ, ಥ್ಯಾಂಕ್ ಗಾಡ್. ಇದಾಗಿತ್ತು ನಮ್ಮ ಕ್ರಿಸ್ಮಸ್ ದಿನದ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ.